ಶ್ರೀಮಂತಿಕೆಯ ಸ್ಟೇಟಸ್ಗಾಗಿ ಕಳ್ಳತನ ಹಿಡಿದಿದ್ದಂತೆ ಪತಿರಾಯನನ್ನು ಸಕ್ಕರನಾಡು ಮಂಡಲದಲ್ಲೊಬ್ಬ ಕತನ ಕಳ್ಳನ ಅಂಧರ್ ಪ್ರಕರಣ ಬೆಳಕಿಗೆ ಬಂದಿದೆ. ಹೆಂಡತಿಯ ಮುಂದೆ ಸ್ಟೇಟಸ್ ತೋರಿಸಲು ಹೋಗಿ ಪೊಲೀಸರ ಕೈಗೆ ಈ ವ್ಯಕ್ತಿ ತಗಲಾಕೊಂಡಿದ್ದಾನೆ. ಕಿರ್ಗಾವಲು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ. ಪ್ರಕರಣ ಸಂಬಂಧ 4 ಸರಗಳರನ್ನು ಬಂಧಿಸಲಾಗಿದೆ. ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ಗುರುಪ್ರಸಾದ್, ಗುರು, ರೋಹಿತ್, ಗೆದ್ವಾ, ನಂಜೇಗೌಡ, ಕಾಶಿ ಹಾಗೂ ಮೆಣಸಗೆರೆ ಗ್ರಾಮದ ಮಹದೇಶ ಬಂಧಿತ ಆರೋಪಿಗಳಾಗಿದ್ದಾರೆ. ಗುರುಪ್ರಸಾದ್ ಗುರು ಹೆಂಡತಿಯ ಬಳಿ ಶ್ರೀಮಂತಿಗೆ ತೋರಿಸಲು ಸರಗಳತನ ಮಾಡ್ತಿದ್ದ ಐನಾತಿ. ಮಾರ್ಚ್ 30ರಂದು ಕಿರ್ಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜಮೀನಿನ ಬಳಿ ತೆರಳುವ ಒಂಟಿ ಮಹಿಳೆಯರ ಟಾರ್ಗೆಟ್ ಮಾಡಿ ಸರಗಳತನ ಮಾಡ್ತಿದ್ದ ಖತರ್ನಾಕ್ಗಳು. ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು. ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿತ್ತು. ಎಎಸ್ಪಿ ತಿಮ್ಮಯ್ಯ, ಸಿಪಿಐ ಶ್ರೀಧರ್ ನೇತೃತ್ವದಲ್ಲಿ ಕಿರ್ಗಾವಲು ಪಿಎಸ್ಐ ರವಿಕುಮಾರ್, ಬೆಳಕಾವಡಿ ಎಎಸ್ಐ ಪ್ರಕಾಶ್, ಸಿಬ್ಬಂದಿ ಸುನೀಲ್, ಸಿದ್ದಣ್ಣ, ಹರ್ಷ, ಜಯಂತ್, ಲೋಕೇಶ್ ಸೇರಿದಂತೆ ಇನ್ನಿತರರ ತಂಡ ರಚನೆ ಮಾಡಲಾಗಿತ್ತು. ಯಶಸ್ವಿ ಕಾರ್ಯಾಚರಣೆ ಮೂಲಕ ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳಿಂದ 70 ಲಕ್ಷ ಮೌಲ್ಯದ 475 ಗ್ರಾಂ ಚಿನ್ನಾಭರಣ ಹಾಗೂ ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವಿವಿಧ ಠಾಣೆಗಳಲ್ಲಿ ಸುಮಾರು 14 ಪ್ರಕರಣಗಳು ಈ ಆರೋಪಿಗಳು ಭಾಗಿಯಾಗಿದ್ದರು. ಕಿರ್ಗಾವಲು ಪೊಲೀಸರ ಕಾರ್ಯಕ್ಕೆ ಮಂಡ್ಯ ಎಸ್ಪಿ ಡಾಕ್ಟರ್ ವಿಜಯ ಸೋಮರಾಣಿ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ದಿನಾಂಕ 30/3/2026ರಂದು ಒಂದು ಕ್ರೈಮ್ ನಂಬರ್ 52/26 ಕಿರ್ಗಾವಲು ಪೊಲೀಸ್ ಠಾಣೆಯಲ್ಲಿ ಪುಟ್ಟಮ್ಮಣ್ಣವರು ಒಂದು ರಾಮನಾಥ್ ಮೋಳೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಯಾರೋ ಇಬ್ಬರು ಬಂದು ಹುಡುಗರು ಅವರ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ ಅಂತ ಒಂದು ಪ್ರಕರಣ ದಾಖಲಾಗಿರುತ್ತೆ. ಇದರ ಸಂಬಂಧವಾಗಿ ತನಿಖಾ ತಂಡವನ್ನು ರಚಿಸಿದ್ದು DSP ಯಶವಂತ್ ಮತ್ತು ಇನ್ಸ್ಪೆಕ್ಟರ್ ಹಲಗೂರು ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಕಿರ್ಗಾವಲು ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಮತ್ತು ಬೆಳಕವಾಡಿ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತು ಪ್ರೊಬೇಷನರ್ PSI ಆದ ಸುನೀಲು, ಸಿದ್ದಣ್ಣ, ಹರ್ಷ, ಜಯಂತ್, ಗೋಪಾಲು, ಶ್ರೀಧರ್ ಮತ್ತು ಸಿಬ್ಬಂದಿಗಳಾದ ರಿಯಾಜ್ ಪಾಷಾ, ಪ್ರಭುಸ್ವಾಮಿ, ಮಹೇಶ್, ರವಿಕಿರಣ್, ಲೋಕೇಶ್, ಸಿದ್ದರಾಜು, ಶಿವಕುಮಾರ್, ರಫೀಕ್, ನದಾಫ್, ಮಹೇಶ್, ಅಂಬರೀಶ್, ಶ್ರೀನಿವಾಸ್, ಮಧುಕಿರಣ್, ಧನಂಜಯ್ ರವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಇದರಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದವರು ರೋಹಿತ್ ಮತ್ತು ನಂಜೇಗೌಡರು. ರೋಹಿತ್ ಒಂದು ವ್ಯವಸಾಯ ಮಾಡಿಕೊಂಡು ಇರ್ತಾರೆ, ಮಳವಳ್ಳಿ ತಾಲೂಕರೇ ಆಗಿರ್ತಾರೆ. ಮತ್ತು ನಂಜೇಗೌಡರು ಬಾರ್ ಸಪ್ಲೈಯರ್ ಕೆಲಸ ಮಾಡಿಕೊಂಡು ತಳಕವಾಡಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಇವರು ಸೆಕ್ಯೂರ್ ಮಾಡಿ ಇವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ, ಗುರುಪ್ರಸಾದ್ ಅಂತ ಹೇಳ್ಬಿಟ್ಟು 2025ನೇ ಇಸವಿಯವರೆಗೂ ಇವರು ಒಂದು ಅಫೆನ್ಸಲ್ಲಿ ಇದೇ ಥರ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡ್ತಾ ಇರ್ತಾರೆ ಮಾದೇಶ ಅನ್ನೋರ ಜೊತೆ ಸೇರಿಕೊಂಡು. ಇವ್ರದ್ದೇನೆಂದರೆ ಗುರುಪ್ರಸಾದ್ ಅವ್ರಿಗೆ ಮ್ಯಾರೇಜ್ ಆಗಿರುತ್ತೆ. ಅವರ ಹೆಂಡ್ತಿಗೆ ನಾನು ಸ್ಥಿತಿವಂತ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಅವರು ಒಂದು ಅಫೆನ್ಸ್ ಮಾಡ್ತಾ ಇರ್ತಾರೆ 2024ನೇ ಇಸ್ವಿವರೆಗೂ. 2024ನೇ ಇಸ್ವಿಯಲ್ಲಿ ಅವರ ಹೆಂಡ್ತಿಗೂ ಇವ್ರಿಗೂ ಏನೋ ವೈಮನಸ್ಸು ಬಂದು ಅವ್ರ ತವ್ರ ಮನೆಗೆ ಹೊರಟೋಗ್ತಾರೆ. ಅದಾದ ನಂತರ ಇವರು ಅಫೆನ್ಸ್ ಮಾಡಿರಲ್ಲ, ಸ್ಟಾಪ್ ಮಾಡಿರ್ತಾರೆ. ನಂತರ ಅವರು 2025ನೇ ಇಸ್ವಿಯಲ್ಲಿ ಒಂದು ಅವ್ರ ಹೆಂಡ್ತಿ ಸೂಸೈಡ್ ಮಾಡ್ಕೊಂಡು ಇರ್ತಾರೆ. ಒಂದು 306 ಕೇಸ್ ಆಗಿ ಅದರಲ್ಲಿ ಆರೋಪಿಯಾಗಿ ಅವರು ಜೇಸಿಲಿ ಇರ್ತಾರೆ. ಅಲ್ಲಿಂದ ಹೊರಗಡೆ ಬಂದ ಮೇಲೆ ಇವರು ಟೀಮ್ ಕಟ್ಕೊಂಡು ಮಾಡ್ತಾ ಇರ್ತಾರೆ. ಅಂದರೆ ಏನಂದರೆ ರೋಹಿತ್ ಮತ್ತು ನಂಜೇಗೌಡ ಇವರು ಕಳ್ಳತನ ಮಾಡಿಕೊಂಡು ತೊಗೊಂಡು ಬಂದು ಕೊಡೋದು, ಇವರು ಅದನ್ನು ಡಿಸ್ಪೋಸ್ ಮಾಡೋವಂಥದ್ದು ಮತ್ತು ಹಂಚ್ಕೊಳ್ಳೋಂಥದ್ದು ದುಡ್ಡು, ಈ ಕೆಲಸವನ್ನು ಮಾಡ್ತಿರ್ತಾರೆ. ಈ ಒಂದು ಇಷ್ಟು ಅಕ್ಯೂಸ್ಡಲ್ಲಿ 4 ಜನ ಅಕ್ಯೂಸ್ಡಲ್ಲಿ ಟೋಟಲಿ 16 ಪ್ರಕರಣಗಳು ಪತ್ತೆಯಾಗಿರ್ತದೆ. 16 ಪ್ರಕರಣಗಳ ಪೈಕಿಯಲ್ಲಿ 2022ನೇ ಸಾಲಿನಲ್ಲಿ 2 ಪ್ರಕರಣಗಳು, 23ನೇ ಸಾಲಿನಲ್ಲಿ 8 ಪ್ರಕರಣಗಳು, 2024ನೇ ಸಾಲಿನಲ್ಲಿ 2 ಪ್ರಕರಣಗಳು, 2026ನೇ ಸಾಲಿನಲ್ಲಿ 4 ಪ್ರಕರಣಗಳು ಪತ್ತೆಯಾಗಿರ್ತದೆ. ಇದರಲ್ಲಿ ಒಂದು ಬನ್ನೂರು, ನಮ್ಮ ಜಿಲ್ಲೆ ಬಿಟ್ಟು ಹೊರಗಡೆ ಜಿಲ್ಲೆದು ಬನ್ನೂರು ಪೊಲೀಸ್ ಠಾಣೆದು ಒಂದು ಅಫೆನ್ಸ್ ಮಾಡಿರ್ತಾರೆ, ಅದು ಸಹ ಇಲ್ಲೇ ರಿಕವರಿ ಮಾಡಿರ್ತಾರೆ. ರೋಹಿತ್ ಮತ್ತು ನಂಜೇಗೌಡ ಅವರ ಪಾರ್ಟ್ನರ್ಶಿಪ್ಪಲ್ಲಿ 4 ಕಡೆ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಗುರುಪ್ರಸಾದ್ ಮತ್ತು ಮಹದೇಶ ಅವರು ಒಟ್ಟಿಗೆ 8 ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ. ಗುರುಪ್ರಸಾದ್ ಮತ್ತು ರೋಹಿತ್ ಅವರು ಒಟ್ಟಿಗೆ 4 ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ.
ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಮನೆಗಳಲ್ಲಿ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಬೇಕು ಮತ್ತು ಇದರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಅಗತ್ಯ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿದರು. ಮಂಡ್ಯ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಮಂಡ್ಯ ಮತ್ತು ನಗರಸಭೆ ವತಿಯಿಂದ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮ 2026 ಕುರಿತು ಜಿಲ್ಲೆಯ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪೌರಾಯುಕ್ತರು, ಮುಖ್ಯಾಧಿಕಾರಿಗಳಿಗೆ ಒಂದು ದಿನದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿ ಕಸ, ಒಣ ಕಸ, ವಿಶೇಷ ತ್ಯಾಜ್ಯ, ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು, ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಕ್ರಮ ವಹಿಸಬೇಕು ಅಂತ ಹೇಳಿದರು. ಪ್ರತಿ ಸ್ಥಳೀಯ ಸಂಸ್ಥೆಗಳಲ್ಲಿ 4 ವಿಧಗಳ ತ್ಯಾಜ್ಯ ವಿಂಗಡಣೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇವುಗಳ ಸಂಗ್ರಹಣೆ, ಸಾಗಾಣಿಕೆ ಮತ್ತು ಸಂಸ್ಕರಣೆ ವಿಲೇವಾರಿಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಅವರು ಹೇಳಿದರು. ಕ್ಲಿಯರೆನ್ಸ್ ಮಾಡ್ತೀವಿ ಅಂತ ಈ ಲೆಕ್ಕ ಹಾಕೋದೇ ಬರುತ್ತೆ ಬಿಟ್ರೆ ಇದು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇರ್ತಕ್ಕಂಥ ಕಸವನ್ನ ಯಾವ ರೀತಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು, ಮತ್ತೆ ಆದಷ್ಟು ಕೂಡ ನಮ್ಮ ಸ್ವಚ್ಛತಾ ಸಂಕೀರ್ಣಗಳಿಗೆ, ಲ್ಯಾಂಡ್ ಫೀಲ್ ಸೈಟ್ಗೆ ಆದಷ್ಟು ಕಡಿಮೆ ಪ್ರಮಾಣದ ಕಸ, ಘನತ್ಯಾಜ್ಯ ಬರುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಸೊ ಇವತ್ತು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡೋದಾದ್ರೆ ಎಲ್ಲವೂ ಕೂಡ 10 ರಿಂದ 15 ವರ್ಷಗಳ ಒಂದು ಲೆಗಸಿ ವೇಸ್ಟ್ ಅಂತ ಏನ್ ಕರೀತೇವೆ, 100 ಟನ್ 1000 ಟನ್ ಮೆಟ್ರಿಕ್ ಟನ್ ಕಸ ಬಿದ್ದಿದೆ. ಯಾಕಿದೆ? ಈಗ ನಮ್ಮ ಕಾಡಿನಲ್ಲಿ ಲ್ಯಾಂಡ್ ಫಿಲ್ ಸೈಟಿಗೆ ಹೋದ್ರೆ ತುಂಬಾ ಮೆಟ್ರಿಕ್ ಟನ್ ಲೆಗಸಿ ವೇಸ್ಟ್ ಇದೆ, ಹಳೇದಿದೆ, 10 ವರ್ಷದ್ದು 15 ವರ್ಷದ ಕಸ ಇದೆ ಇಲ್ಲಿ. ಈಗ ನಾವು ಅದಕ್ಕೊಂದು DPR ಮಾಡಿದೀವಿ, ಅದಕ್ಕೊಂದು ಟೆಂಡರ್ ಕರೆದಿದ್ದೀವಿ, ಅದಕ್ಕೊಂದು ಏಜೆನ್ಸಿ ಫಿಕ್ಸ್ ಮಾಡಿದೀವಿ. ಈಗ ಅದನ್ನೆಲ್ಲ ನಾವು ವೇಸ್ಟ್ ನ ಸೆಗ್ರಿಗೇಷನ್ ಮಾಡ್ತಾ ಇದೀವಿ, ಅಲ್ಲಿ ಕೂತ್ಕೊಂಡು ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಅಲ್ಲಿ ಕೂತ್ಕೊಂಡು ಮಾಡ್ತಾ ಇದೀವಿ 10 ವರ್ಷದ ಕಸವನ್ನ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಸ್ಪಿರಿಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ನಿಯಮ ಇದೆ, 2000ರಿಂದಲೂ ಇದೆ, 2016ರಿಂದಲೂ ನಿಯಮ ಇದೆ, ಬಟ್ ಅದನ್ನ ನಾವು ಸರಿಯಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಲು ವಿಫಲರಾಗಿದ್ದೇವೆ ಅನ್ನೋದನ್ನ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಹಾಗಾಗಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಒಂದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಸ್ವಚ್ಛತೆ ಅನ್ನುವಂಥದ್ದು ಇದು ಮನಸ್ಸಿಗೆ ಸಂಬಂಧವಾಗಿರೋದು, ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸ್ವಚ್ಛತೆ ನಮ್ಮೆಲ್ಲರ ಹೊಣೆ ಎನ್ನುವಂಥ ಉದ್ದೇಶವನ್ನ, ಅಭಿಪ್ರಾಯವನ್ನ, ಆ ಹೊಣೆಗಾರಿಕೆಯನ್ನ ಪ್ರತಿಯೊಬ್ಬರು ಕೂಡ ಅರ್ಥಕೊಳ್ಬೇಕು. ಬಹಳ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದೆ, ಸ್ವಚ್ಛತೆ ಅನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ. ಅಂದ್ರೆ ಇಟ್ ರಿಲೇಟ್ಸ್ ಟು ಮೈಂಡ್. ಮನಸ್ಸು ಸ್ವಚ್ಛವಾಗಿದ್ರೆ ನಮ್ಮ ಪರಿಸರವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಾರ್ವಜನಿಕರಲ್ಲಿ ಆ ಒಂದು ಏನು ಬಿಹೇವಿಯರಲ್ ಅಪ್ರೋಚ್ ಅಂತ ಏನು ಕರೀತೇವೆ, ಅದನ್ನು ನಾವು ಜಾಗೃತರಾಗಿ ಮಾಡಿಸುವಂತ ಹೊಣೆಗಾರಿಕೆ ನಮ್ಮ ಇಲಾಖೆಯ ಮೇಲೆ ಇರುತ್ತೆ. ಹಾಗಾಗಿ ಸ್ವಚ್ಛ ಮನಸ್ಸಿನಿಂದ ಮಾತ್ರ ಸ್ವಚ್ಛ ಪರಿಸರವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವು ಅರ್ಥಕೊಳ್ಬೇಕು. ಜೊತೆಗೆ ನಮ್ಮ ಸಮಾಜದ ನಾಗರಿಕರಿಗೂ ಕೂಡ ಅರ್ಥಕೊಳ್ಬೇಕು. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿ ನರಸಿಂಹಮೂರ್ತಿ ಮಾತನಾಡಿ, ಘನತ್ಯಾಜ್ಯಗಳನ್ನು 4 ವಿವಿಧ ತ್ಯಾಜ್ಯಗಳಾದ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ಸ್ಪೆಷಲ್ ಕೇರ್ ತ್ಯಾಜ್ಯಗಳ ವಿಂಗಡಣೆಯನ್ನು ಸಾರ್ವಜನಿಕರಿಂದ ಮಾಡಿಸಿ ಸಂಗ್ರಹಿಸಿ ಅವುಗಳನ್ನು ಸಾಗಾಣಿಕೆ ಮಾಡಿ ಸಂಸ್ಕರಣೆ ಮತ್ತು ವಿಲೇವಾರಿಯನ್ನು ವೈಜ್ಞಾನಿಕ ಮಾಡಬೇಕು ಅಂತ ಅವರು ಹೇಳಿದರು. 1/4/31/2022 ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು. ಒಂದು ವೇಳೆ ಅನುಷ್ಠಾನಗೊಳಿಸಲಿಲ್ಲ ಏನಾಗ್ತದೆ, ಸೆಕ್ಷನ್ 5 ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಅಧಿಕಾರ? ಯಾರು ಅನುಷ್ಠಾನ ಮಾಡುವುದು ವಿಫಲ ಆಗ್ತಾರೋ ಅಧಿಕಾರಿಗಳಾಗ್ಬೋದು, ನಮ್ಮ ಕಮಿಷನರ್ ಆಗ್ಬೋದು, ಚೀಫ್ ಆಫೀಸರ್ಗಳಾಗ್ಬೋದು, ನಮ್ಮ ಎನ್ವೈರನ್ಮೆಂಟ್ ಎನ್ವೈರನ್ಮೆಂಟ್ ಆಗ್ಬೋದು, ಎನ್ವೈರನ್ಮೆಂಟ್ ಇಂಜಿನಿಯರ್ಸ್ ಆಗ್ಬೋದು, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು, ನಮ್ಮ ಕಮ್ಯುನಿಟಿ ಮೊಬಲೈಸರ್ ಆಗ್ಬೋದು, ಸ್ವಚ್ಛತಾ ಮೇಲ್ವಿಚಾರಕ ಆಗ್ಬೋದು, ಯಾರೇ ಆಗ್ಬೋದು, ಅವ್ರ ಮೇಲೆ ಮೊದಲನೇ ಹಂತದಲ್ಲಿ ಅವ್ರು ನೋಟಿಸ್ ಕೊಡಲಿಕ್ಕೆ, ದಂಡವನ್ನು ಹಾಕಲಿಕ್ಕೆ, ಆಮೇಲೆ ಶಿಸ್ತುಕ್ರಮ DA ಇನಿಷಿಯೇಟಿವ್ ಮಾಡಿ ಅಂತಿಮವಾಗಿ ಅವ್ರಿಗೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ನಿಮಗೆಲ್ಲ ಅನ್ಸುತ್ತೆ ಸರ್ ಅಷ್ಟೊಂದು ಸೀರಿಯಸ್ ಆಯಿತು, ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತ ಅನಿಸ್ತದೆ. ಹೌದು, ನಾವು ಕಸವನ್ನ ಈಗ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಾವು ಅಷ್ಟೆಲ್ಲ ನಮ್ಮ ಮುಂದಿನ ಪೀಳಿಗೆ ಬರ್ತಲ್ಲ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಅವ್ರು ಯಾರು ಸಹ ಸ್ವಚ್ಛ ಪರಿಸರದಲ್ಲಿ ಆರೋಗ್ಯವಂತರಾಗಿ ಸ್ವಚ್ಛ ವಾತಾವರಣದಲ್ಲಿ ಬದುಕಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಅದನ್ನೇ ನಿಮಗೆ ಒಂದು ಸೈಟೇಷನ್ ಕೊಟ್ಟಿದೆ. ಹಿಂದೆ 1984 ಒಂದು ಭೂಪಾಲ ಅನಿಲ ದುರಂತ ಅಂತ ಆಯಿತು. ಮಾತಾಡುವಾಗ ಕೇಳಬೇಕು, ಭೂಪಾಲ ಅನಿಲ ದುರಂತ ಅಂತ ಆಯಿತು. ಮಧ್ಯಪ್ರದೇಶ ಭೂಪಾಲದಲ್ಲಿ
ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಪರ ಪೊಲೀಸ್ ಅಧೀಕ್ಷಕರಾದ ತಿಮ್ಮಯ್ಯ, ಸಮಾಜ ಕಲ್ಯಾಣ ಇಲಾಖೆಯ ಶ್ರೀನಿವಾಸ್, ನಗರಸಭೆಯ ಪೌರಾಯುಕ್ತರಾದ ಪಂಪಶ್ರೀ, ನಗರಸಭೆಯ ಕಾರ್ಯಪಾಲಕ ಅಭಿಯಂತರ ಪ್ರತಾಪ್, ಸುಂದರ್ ರಾಜ್, ರಾಘವೇಂದ್ರ ಇದ್ದರು. ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಮದ್ದೂರು ತಾಲೂಕಿನ ನಿಲವಾಗಿಲು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ರವಿರವರು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಭಾಗವಹಿಸಿ 120 kg ವಿಭಾಗದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ವಿಜೇತ ರವಿ ಅವರನ್ನು ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕದಲು ಉದಯ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮನಿಂಗೆ ಅವರು ಆತ್ಮೀಯವಾಗಿ ಅಭಿನಂದಿಸಿ ಶುಭ ಕೋರಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ರವಿಕುಮಾರ್ ಅವರು ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ 120 kg ವಿಭಾಗದ ಪವರ್ ವೆಯ್ಟ್ ಲಿಫ್ಟಿಂಗ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದು ಇಡೀ ಮದ್ದೂರು ತಾಲೂಕಿಗೆ ಹಾಗೂ ಮಂಡ್ಯ ಜಿಲ್ಲೆಗೆ ಅತ್ಯುನ್ನತವಾದ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ತಾಲೂಕ್ ಪಂಚಾಯಿತಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. BES ಕಾಲೇಜಿನಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಯುವಕರ ಮಾನವೀಯ ಸೇವೆಗೆ ಭಾರಿ ಸ್ಪಂದನೆ. ರಕ್ತದಾನ ಮಹಾಶ್ರೇಷ್ಠ ದಾನವಾಗಿದ್ದು ಒಬ್ಬರ ಪ್ರಾಣ ಉಳಿಸಲು ಇದು ಅತ್ಯಂತ ಮುಖ್ಯವಾಗಿದ್ದು ಯುವಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಬೇಕು ಎಂದು PET ಅಧ್ಯಕ್ಷರಾದ KS ವಿಜಯನಂದ ಹೇಳಿದರು. PS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ MIMS ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ PS ಇಂಜಿನಿಯರಿಂಗ್ ಕಾಲೇಜು ಮತ್ತು PS ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಕಾಲೇಜುಗಳಲ್ಲಿ ವರ್ಷಕ್ಕೆ 2 ಬಾರಿ ರಕ್ತದಾನ ಶಿಬಿರವನ್ನು ಆಯೋಜಿಸುವ ಸಂಪ್ರದಾಯ ಇಂದಿನಿಂದಲೂ ನಡೆದುಕೊಂಡು ಬಂದಿದ್ದು, ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸುತ್ತಿರುವುದು ಸಂತಸ ವಿಚಾರ ಅಂತ ತಿಳಿದರು. ಶಿಬಿರಕ್ಕೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವ MIMS ವೈದ್ಯಕೀಯ ತಂಡಕ್ಕೆ ಸಂಸ್ಥೆ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ಅವರು ಹೇಳಿದರು. ನಮ್ಮ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಏನು ನಮ್ಮ PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು MIMS ಇವರ ಸಹಯೋಗ ಆಶ್ರಯದಲ್ಲಿ ಇವತ್ತು ಬ್ಲಡ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಷಕ್ಕೆ 2 ಬಾರಿ ಇಂದಲಿಂದನೂ ಬ್ಲಡ್ ಕ್ಯಾಂಪ್ ಮಾಡ್ಕೊಂಡು ಬಂದಿರುವ ಸಂಪ್ರದಾಯ ಇದೆ. ಹಾಗೆ ನಮ್ಮ ಟ್ರಸ್ಟ್ ವತಿಯಿಂದ PS ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಕಾಲೇಜ್ ಏನು ಡಿಗ್ರಿ ಕಾಲೇಜನ್ನು ಕರಿತೀವಿ, ಅಲ್ಲೂ ವರ್ಷಕ್ಕೆ 2 ಬಾರಿ ರಕ್ತದಾನ ಶಿಬಿರ ಮಾಡಿಕೊಂಡು ಇಂದಲಿಂದನೂ ಸಂಪ್ರದಾಯ ಮಾಡ್ಕೊಂಬಂದಿದ್ದೀವಿ. ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕೆಂದರೆ ರಕ್ತದಾನ ಮಹಾಶ್ರೇಷ್ಠ ದಾನ, ಒಬ್ಬನ ಪ್ರಾಣ ಉಳಿಸೋಕ್ಕೆ ಇದು ಭಾಳ ಮುಖ್ಯ ಆಗತ್ತೆ. ನಮ್ಮ ಮಕ್ಕಳು ಇನ್ನೂ ಹೆಚ್ಚು ಭಾಗಿಯಾಗಬೇಕು ಅಂತ ನಾನು ನಮ್ಮ ಮಕ್ಕಳಿಗೆ ಕೇಳ್ಕೊತಾ ಇದ್ದೀನಿ. MIMS ಅವರು ಪ್ರತಿ ವರ್ಷ ನಮಗೆ ಸಹಕಾರ ಮಾಡ್ಕೊಂಬಂದಿದ್ದಾರೆ. MIMS ಅವರು ತಂಡದವ್ರಿಗೂ ನಾನು ಸಂಸ್ಥೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇದೇ ರೀತಿ ಮಕ್ಕಳು ಏನು ಪ್ರೋತ್ಸಾಹ ಕೊಡ್ಕೊಂಬತ್ತಿದ್ದಾರೆ ರಕ್ತದಾನ ಶಿಬಿರಕ್ಕೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಅವ್ರನ್ನ ಈ ಮುಖಾಳ ತಿಳಿಸೋಕ್ಕಿಚ್ಛೆ. ಕಳೆದ ವರ್ಷ ನಡೆದ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು, ಉಪನ್ಯಾಸಕರು ಮತ್ತು ಸಿಬ್ಬಂದಿ ಉತ್ತಮ ಸ್ಪಂದನೆಯಿಂದಾಗಿ 500ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹವಾಗಿತ್ತು ಅಂತ ಅವರು ಹೇಳಿದರು. ಶಿಬಿರದಲ್ಲಿ PS ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ N ಮುರಳೀಕೃಷ್ಣ, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿನಯ್, ವಿದ್ಯಾರ್ಥಿ ಕಲ್ಯಾಣಾಧಿಕಾರಿ ಡಾಕ್ಟರ್ ಶರಣ್ ಸೇರಿದಂತೆ ಹಲವು ಗಣ್ಯರು ಮತ್ತು MIMS ತಂಡದವರು ಭಾಗಿಯಾಗಿದ್ದರು.
ರಾಜವೀರ ನಿರ್ಮಾಣದ ಸೃಷ್ಟಿಕರ್ತ ಫಿಲಮ್ಸ್ ರೈತರ ಸಾಧಕ-ಬಾಧಕಗಳ ಕುರಿತಾದ ಅನ್ನಂ ಪರಬ್ರಹ್ಮ ಸ್ವರೂಪಂ ಚಲನಚಿತ್ರವು ಪ್ರದರ್ಶನಗೊಳ್ಳುತ್ತಿದ್ದು, ಜಿಲ್ಲೆಯ ರೈತ ಬಂಧುಗಳು, ಸಿನಿ ರಸಿಕರು ವೀಕ್ಷಿಸಿ ಬೆಂಬಲಿಸಬೇಕೆಂದು ಚಲನಚಿತ್ರದ ನಿರ್ದೇಶಕ ರಾಜಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಲನಚಿತ್ರವು ಮಂಡ್ಯ ತಾಲೂಕಿನ ಸಾತ್ನೂರು ಗ್ರಾಮದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ದಿನಕ್ಕೆ 4 ಆಟ ಪ್ರದರ್ಶನಗೊಳ್ಳುತ್ತಿದೆ ಎಂದು ತಿಳಿದರು. ರೈತ ನಾಯಕ ಕೆ. ಪುಟ್ಟಣ್ಣಯ್ಯ ಅವರ ಕನಸಿನ ಚಿತ್ರ ಇದಾಗಿದ್ದು, ಅವರ ಸಹಕಾರದೊಂದಿಗೆ ಹಲವು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಚಿತ್ರೀಕರಣ ಪೂರ್ಣಗೊಳಿಸಲಾಗಿದೆ. ತಮಿಳುನಾಡಿನ ಜೊತೆಗಿನ ನೀರಿನ ಹಂಚಿಕೆ ವಿವಾದ, ರೈತರ ಜೀವನದ ನೈಜತೆ, ಜೀವನ ಶೈಲಿ, ಕಷ್ಟಗಳನ್ನು ತಿಳಿಸುವುದು ಚಿತ್ರದ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು. ಮದ್ದೂರು ತಾಲೂಕಿನ ದೇಶಳ್ಳಿ ಗ್ರಾಮದವನಾದ ನಾನು ಹಲವು ವರ್ಷಗಳಿಂದ ಚಲನಚಿತ್ರ ಉದ್ಯಮದಲ್ಲಿ ಭಾಗಿಯಾಗಿದ್ದೇನೆ. ಕೋಲಾರದಲ್ಲೂ ಕೂಡ ಜಮೀನು ಭೋಗ್ಯಕ್ಕೆ ಪಡೆದು ವ್ಯವಸಾಯ ಮಾಡುತ್ತಿದ್ದೇನೆ. ರೈತನಾಗಿ ರೈತರ ಬಗ್ಗೆ ಜನರಿಗೆ ತಿಳಿಸುವ ಉದ್ದೇಶದಿಂದ ಚಿತ್ರವನ್ನು ರಾಮನಗರ, ಮಂಡ್ಯ, ಮೈಸೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಅಂತ ಹೇಳಿದರು. ಹುಟ್ಟೂರು ಯಾವುದು ಅಂತ ಹೇಳಿದರೆ ನಮ್ಮೂರನ್ನು ನಾವು ಹೇಳ್ಕೊಳ್ಳೇಬೇಕು. ಈಗ ರೈತನಾಗಿ, ರೈತ ಮಗನಾಗಿ ನಾನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 10 ಎಕರೆ ಲೀಸಿಗೆ ತಗೊಂಡು ಈಗ ವ್ಯವಸಾಯ ಮಾಡ್ತಾಯಿದ್ದೀನಿ. ಹಾಗೆ ನಾನು ಓಂ ಸಿನಿಮಾ ಶಿವಣ್ಣನ ಜೊತೆ ಅಭಿನಯಿಸಿದ್ದೇನೆ. ಮತ್ತು ಸುಮಾರು ಸಿನಿಮಾಗಳಲ್ಲಿ ಮಾಲಶ್ರೀ ಆಗಿರ್ಬೋದು, ದೇವರಾಜ್ ಅವರಾಗಿರ್ಬೋದು, ಸುಮಾರು ಸಿನಿಮಾಗಳಲ್ಲಿ ನಾನು ಅಭಿನಯಿಸಿದ್ದೇನೆ. ಅದನ್ನೆಲ್ಲ ತಮಗೆ ಯೂಟ್ಯೂಬ್ ಮೂಲಕ ಇದು ಮಾಡ್ಕೊತೀನಿ. ಆದರೆ ಮುಖ್ಯವಾದ ಉದ್ದೇಶ ಏನಂದರೆ, ಇದರಲ್ಲಿ ಪುಟ್ಟಣ್ಣನವರು ಗುರುಗಳು, ಅವ್ರ ಜೊತೆ ನನಗೆ ಸುಮಾರು ಒಂದು 15 ವರ್ಷದಿಂದ, ಒಂದು 15-20 ವರ್ಷದಿಂದ ಪರಿಚಯ ಇರುವಂಥದ್ದು. ಏನೇ ಒಂದು ಸಂಘಟನೆ ನಡಿಬೇಕಾದ್ರೆ ನಾನು ಬರುವುದು, ಭಾಗವಹಿಸೋದು, ಅವರ ಒಂದು ಸಮಾಜಕ್ಕೋಸ್ಕರ ಮತ್ತು ರೈತರಿಗಾಗಿ ಅವರು ಮಾಡೋ ಒಂದು ಪ್ರತಿ ವಿಚಾರ ನನಗೆ ತುಂಬ ಅವ್ರ ಫ್ಯಾನ್ಸ್ ಆಗಿಬಿಟ್ಟಿದ್ದೀನಿ, ಅವರ ಅಭಿಮಾನಿ ಆಗಿಬಿಟ್ಟಿದ್ದೀನಿ. ಅದರಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಆ ಟೈಮ್ನಲ್ಲಿ ಇಲ್ಲಿ ನಮ್ಮ ಕನ್ನಂಬಾಡಿ ವಿಚಾರದಲ್ಲಿ ಮದ್ರಾಸ್ ನೀರಿನ ವಿಚಾರದಲ್ಲಿ ನಮಗೆ ನೀರಿಲ್ಲ, ಅಲ್ಲಿ ನೀರು ಹೋಗ್ತಾ ಇದೆ ಅನ್ನೋ ಒಂದು ವಿವಾದ, ಇದೆಲ್ಲ ನಡೆದಿರುವಂಥದ್ದು. ಇದೆಲ್ಲ ಇಟ್ಕೊಂಡು ಅಪ್ಪಾಜಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕಂತ ಇದ್ದೀನಿ ರೈತರ ಪರವಾಗಿ ಹೀಗೆ ಅಂತ ಹೇಳಿದ್ರೆ, ಅಪ್ಪಾಜಿಯವರು ಹೀಗಿಲ್ಲ ನಮ್ಮ ಕಣ್ಣು ಮುಂದೆ. ಆದರೆ ಅವರು ಈ ಸಿನಿಮಾದಲ್ಲಿ ಜೀವಂತವಾಗಿದ್ದಾರೆ. ಅವರು ಹೇಳಿದ ಕೆಲವು ನೈಜ ಸನ್ನಿವೇಶಗಳು, ಈ ಥರ ಹಿಂಗೆ ನಡೆದಿದೆ, ಈ ಥರ ಮಾಡಪ್ಪಿ, ಈ ಥರ ಮಾಡಪ್ಪ ಅಂದ್ಬಿಟ್ಟು ಪುಟ್ಟಣ್ಣನವರು ನನಗೆ ನಿರ್ದೇಶನ ಮಾಡಿದ್ದಾರೆ. ಅದರ ಪ್ರಕಾರ ನಾನು ಈ ಸಿನಿಮಾನ ಮಾಡಿದ್ದೀನಿ. ಆದರೆ ರೈತ ಆಗಿರೋದ್ರಿಂದ ನೋವು ನಲಿವುಗಳು ಎಲ್ರಿಗೂ ತಮಗೆ ಗೊತ್ತಿರೋಂತಹ ವಿಚಾರ. ಒಂದೊಂದು ಸತಿ ಫಲ ಬರುತ್ತೆ ಕೈಗೆ, ಒಂದೊಂದು ಸತಿ ಬರಲ್ಲ. ಒಂದೊಂದು ಸತಿ ಟೊಮೆಟೊಗಳನ್ನು ತೊಗೊಂಡು ರೋಡಿಗೆ ಸುರಿದಿರೋಂಥ ವಿಚಾರ ನಿಮಗೆಲ್ಲ ಗೊತ್ತಿರೋಂಥ ಒಂದು ಇದು. ಸಾಧಕ ಬಾಧಗಳನ್ನು ನಾನು 7 ಬೀಳುಗಳನ್ನು ನೋಡಿಕೊಂಡು ದುಡ್ಡನ್ನು ಅಡ್ಜಸ್ಟ್ ಮಾಡಿಕೊಂಡು ಸಿನಿಮಾನ ಪೂರ್ತಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನಾನು ಈ ಸಿನಿಮಾ ಹೀಗಿದೆ ಹಾಗಿದೆ ಅಂತ ಹೇಳಿಕೊಳ್ಳೋದಕ್ಕೆ ಅಷ್ಟು ಸರಿಯಲ್ಲ. ದಯವಿಟ್ಟು ತಾವು ಮಾಧ್ಯಮದವರು, ಹಿರಿಯರು, ಗಣ್ಯರು, ನಾನು ಓದಿಲ್ಲ ಅಣ್ಣವರೇ, ನಾನು ಅಷ್ಟು ಬರಹ ಇಲ್ಲ, ವ್ಯವಸಾಯ ಬಿಟ್ಟರೆ ನನಗೆ ಅಷ್ಟು ಗೊತ್ತಿಲ್ಲ. ಸಿನಿಮಾ ಟೆಕ್ನಿಕಲ್ ವರ್ಕು ನಾನು ದೊಡ್ಡ ಮನೆಯಿಂದ ಕಲ್ತ್ಕೊಂಡಿದ್ದೀನಿ. ತಾವುಗಳು ಬಂದು ದಯವಿಟ್ಟು ಸಿನಿಮಾ ನೋಡಬೇಕು. ಸಿನಿಮಾ ನೋಡಿದ್ರೆ ನಾನು ಏನು ಮಾಡಿದ್ದೀನಿ, ರೈತರ ಪರವಾಗಿ ಯಾವ ಥರ ಏನೇನು ಮಾಡಿದ್ದೀನಿ ಅನ್ನೋದು ಪುಟ್ಟಣ್ಣನವರ ಅಪ್ಪಾಜಿಯವರ ಕನಸು ಆ ಸಿನಿಮಾದಲ್ಲಿ ಮೂಡಿ ಬಂದಿದೆ. ದಯವಿಟ್ಟು ತಾವು ಎಲ್ಲರೂ ಬಂದು, ಹಿರಿಯರು, ಗಣ್ಯರು, ಉಳಿದಿರೋರು, ಜ್ಞಾನವಂತರು, ದಯವಿಟ್ಟು ತಾವು ಬಂದು ಸಿನಿಮಾ ನೋಡಿ ಆಮೇಲೆ ನನ್ನ ಆಶೀರ್ವಾದ ಮಾಡಬೇಕಂತ ಹೇಳಿ ತಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳುತ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜೇಗೌಡ, ತಾಲೂಕು ಅಧ್ಯಕ್ಷ ಬೂದ್ನೂರು ಪುಟ್ಟಸ್ವಾಮಿ, ವಿಜಯ್ ಸೂರ್ಯಗೌಡ ಇದ್ದರು. ಪಟ್ಟಣದಲ್ಲಿ 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ದುಂಡುಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚೆಲುವರಾಯಸ್ವಾಮಿ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾಯಿ ಮತ್ತು ಮಕ್ಕಳ ಅಕಾಲಿಕ ಮರಣವನ್ನು ತಪ್ಪಿಸಲು ರಾಜ್ಯ ಸರ್ಕಾರವು ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಿದೆ. ತಾಲೂಕು ಕೇಂದ್ರಗಳಲ್ಲಿ ಹೈಟೆಕ್ ಆಸ್ಪತ್ರೆಗಳನ್ನು ಆರಂಭಿಸುವ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ಉಚಿತವಾಗಿ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಅಂತ ಸಚಿವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರು ಖಾಸಗಿ ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಮ್ಗಳಿಗೆ ಹೋಗುವುದನ್ನು ತಪ್ಪಿಸಲು ಗ್ರಾಮೀಣ ಪ್ರದೇಶದಲ್ಲಿಯೇ ಸರ್ಕಾರದ ವತಿಯಿಂದ ಹೈಟೆಕ್ ಆಸ್ಪತ್ರೆ ನಿರ್ಮಿಸಿ ತಜ್ಞ ವೈದ್ಯರನ್ನು ನೇಮಕ ಮಾಡಿ ಗುಣಮಟ್ಟದ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ ಅಂತ ಹೇಳಿದರು. ಗ್ರಾಮೀಣ ಪ್ರದೇಶದ ಜನರು ಗುಣಮಟ್ಟದ ವೈದ್ಯಕೀಯ ಚಿಕಿತ್ಸೆಯನ್ನು ಉಚಿತವಾಗಿ ಪಡೆಯಲು ಆರೋಗ್ಯ ರಕ್ಷಣಾ ಕಾರ್ಡ್ ಅಥವಾ BPL ಪಡಿತರ ಚೀಟಿಯನ್ನು ಹೊಂದಿದರೆ ಸಾಕು. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಎಲ್ಲ ರೀತಿಯ ವೈದ್ಯಕೀಯ ಚಿಕಿತ್ಸೆಯನ್ನು ಉಚಿತವಾಗಿ ಮನೆ ಬಾಗಿಲಲ್ಲಿ ದೊರಕಲಿದೆ ಅಂತ ಸಚಿವರು ಹೇಳಿದರು. ಇವತ್ತು ನಿಮ್ಮ ಪಾಂಡವಪುರ ಉಪವಿಭಾಗದಲ್ಲಿ 2 ವರ್ಷದಲ್ಲಿ 40,000ಕ್ಕೂ ಹೆಚ್ಚು ಪಾವತಿ ಖಾತೆಯಾಗಿದೆ. 14,000ಕ್ಕೂ ಹೆಚ್ಚು ಪಾಣಿ ತಿದ್ದುಪಡಿಯಾಗಿದೆ. ಈ ಥರದ ಅನೇಕ ಅಭಿವೃದ್ಧಿ ಕೆಲಸ ಒಂದು ಕಡೆ ಆದರೆ, ಮತ್ತೊಂದು ಸಾರ್ವಜನಿಕರ ಸಮಸ್ಯೆ, ಈ ಸತ್ತು,
ಈ ರೀತಿ ಎಲ್ಲ ಥರದಲ್ಲೂ ಸಹ ಗಮನವನ್ನು ಹರಿಸಿ ಮಾಡ್ತಾ ಇದ್ದೀವಿ. ಸೊ ಈಗ ಫೈನಲ್ ಆಗಿ SIR ಅಂತೇಳಿ ಕೇಂದ್ರದ ಸರ್ಕಾರ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಪ್ರಾರಂಭ ಆಗಿದೆ. ಈಗ ಆಲ್ರೆಡಿ ಮ್ಯಾಪಿಂಗ್ ನಡೆದಿದೆ. ಮ್ಯಾಪಿಂಗ್ನಲ್ಲಿ ಬಹುಶಃ KR-ಪೇಟೆ 94-95% ಏನೋ ಆಗಿದೆ. ಇನ್ನೂ 5% ಆಗಬೇಕಾಗಿದೆ. ಇನ್ನೂ ಕಾಲ ಇದೆ. ನೀವು ವಾಲಂಟ್ರಿಯಾಗಿ ಶಾಸಕರು ಪ್ರಯತ್ನ ಮಾಡ್ಬೋದು, ಅಥವಾ ನಮ್ಮ ಪಕ್ಷದಿಂದ ಅದಕ್ಕೆ PLA ಟ್ಯೂನ್ ಮಾಡಿದ್ದೀವಿ, ಅವರು ಪ್ರಯತ್ನ ಮಾಡ್ಬೋದು. ವಾಲಂಟ್ರಿಯಾಗಿ ನೀವು ಸಹ ಪ್ರಯತ್ನ ಮಾಡ್ಬೋದು. ಮತ್ತು ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿ ಘೋಷಣೆ ಮಾಡಿರೋ ಥರ ಇನ್ನು ಮುಂದೆ ಈ SIR ಪರಿಷ್ಕರಣದಲ್ಲಿ ನೀವು ಇನ್ಕ್ಲೂಡ್ ಆಗದೇ ಇದ್ದರೆ ಈ ದೇಶದಲ್ಲಿ ನೀವು ಒಬ್ಬರು ಸಾರ್ವಜನಿಕವಾಗಿರ್ಬೋದು, ಆದರೆ ನಿಮಗೆ ಯಾವುದೇ ಥರದ ಸೌಲಭ್ಯ ಸರ್ಕಾರದ ಸಿಗಲ್ಲ. ಈಗ ಆಸ್ಪತ್ರೆಗೆ ಹೋಗಿ ಎಂಟ್ರಿ ಆದರೆ ನೀವು ಮುಂದೆ ಜೂನ್ ಜುಲೈನಲ್ಲಿ ಪರಿಷ್ಕರಣೆ ಆಗಿ ಅಂತಿಮಗೊಂಡ ಮೇಲೆ ನೀವು ವೋಟ್ ಲಿಸ್ಟಲ್ಲಿ ಇಲ್ಲ ಅಂದರೆ ನಿಮಗೆ ಉಚಿತವಾದಂಥ ಅಕ್ಕಿ ಸಿಗಲ್ಲ, 2000 ರೂಪಾಯಿ ದುಡ್ಡು ಸಿಗಲ್ಲ, ಕರೆಂಟ್ ಫ್ರೀ ಸಿಗಲ್ಲ, ಉಚಿತವಾಗಿ ಆಸ್ಪತ್ರೆ ಸಿಗಲ್ಲ. ಇದು ಅಂತಿಮವಾದಂಥ ಇದೊಂಥರ ಎಚ್ಚರಿಕೆ ಅನ್ಕೋತಿರೋ, ಅಡ್ವೈಸ್ ಅನ್ಕೋತಿರೋ, ಮಾರ್ಗದರ್ಶನ ಅನ್ಕೋತಿರೋ, ನೀವು ಸಹ ನಿಮ್ಮ ಬುದ್ಧಿವಂತಿಕೆಯಿಂದ ಈಗ ಮ್ಯಾಪಿಂಗ್ ಆದಮೇಲೆ ಪ್ರತಿ ಮನೆಗೆ ಫಾರಮ್ ಕೊಡ್ತಾರೆ. ಆ ಫಾರಮ್ಮು ಈ ರಾಜ್ಯದಲ್ಲಿ ಎಲ್ಲರೂ ಒಂದು ಕಡೆ ಇರೋಕ್ಕೆ ಅವಕಾಶ. ಶಾಸಕ ಎಸ್ ಟಿ ಮಂಜು ಮಾತನಾಡಿ, KR-ಪೇಟೆ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬರಬೇಕಾಗಿದ್ದ ವೈದ್ಯಕೀಯ ಸಲಕರಣೆ ಹಾಗೂ ಉಪಕರಣ ಪಕ್ಕದ KR ನಗರ ತಾಲೂಕು ಆಸ್ಪತ್ರೆಗೆ ಹೋಗಿದ್ದು, ನಮ್ಮ ನೂತನ ಆಸ್ಪತ್ರೆಗೆ ಹೊಸದಾಗಿ ವೈದ್ಯಕೀಯ ಉಪಕರಣಗಳನ್ನು ನೀಡಬೇಕು ಅಂತ ಸಚಿವರಲ್ಲಿ ಮನವಿ ಮಾಡಿದರು. ಬಿಡುಗಡೆ ಮಾಡಿಸಿ ಈ ಒಂದು ಅವ್ರದ್ದು ಸಹ ಒಂದು ಕೊಡುಗೆ ಇದೆ. ನಾವು ಯಾವ ಸರ್ಕಾರ ಮೊದಲು ಸಹ ಅವ್ರು ಮಾಡಿಸಿದ ಕೆಲಸನ ನಮ್ಮದೇ ಕಾರ್ಯಕ್ರಮ ಅಂತ ಹೇಳಲ್ಲ. ಆ ಕಾಲದಲ್ಲಿ ಆಗಿತ್ತು, ಈ ಕಾಲದಲ್ಲಿ ಕಂಪ್ಲೀಟ್ ಆಯ್ತು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ಮಾನ್ಯ ನಾರಾಯಣಗೌಡರು ಮಾತಾಡ್ತಾ ಎಲ್ಲೋ ಒಂದ್ ಕಡೆ ಪ್ರಶ್ನೆಯಲ್ಲಿ ಹೇಳಿದ್ದಾರೆ, ಮಾನ್ಯ ಶಾಸಕರೇ, ನೀವು ನಾವು ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು, ಶಾಸಕರಿದ್ರಿ, ಕೆಲಸ ಮಾಡ್ತಾ ಇದ್ರಿ. ನಮ್ಮ ಹಾಸ್ಪಿಟ್ಲಿಗೆ ಬಿಡುಗಡೆಯಾದಂಥ ವೈದ್ಯಕೀಯ ಉಪಕರಣಗಳು KR ನಗರ ತಾಲೂಕಿಗೆ ಹೊರಟೋಗಿದೆ. ಅದನ್ನ ತರಿಸುವಂತ ಒಂದು ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನ ಮಾಡಿ ಒಬ್ಬ ಶಾಸಕರ ಕೆಲಸವನ್ನು ಮಾಡಿ ಅಂತ ಹೇಳಿದರೆ, ನಾನು ನಿಜವಾಗ್ಲೂ ವೇದಿಕೆ ಮುಖಾಂತರ ಗೌರವಾನ್ವಿತ ನಾರಾಯಣಗೌಡರಿಗೆ ಹೇಳೋದಿಷ್ಟೇ, KR ನಗರ, KR-ಪೇಟೆ, KR-2 ಬರೋದ್ರಿಂದ ಸಂಬಂಧಪಟ್ಟ ಇಲಾಖೆಯವರು KR ನಗರಕ್ಕೆ ಕಳಿಸಿದ್ದು ನಿಜ. ತಾವು ಹೇಳಿದಾಗ ನಾನು ಅದನ್ನ ಮರೆಮಾಚ ಕೆಲಸ ಮಾಡಿಲ್ಲ. ಈ ನಮ್ಮ ಇಲಾಖೆಯ ಆರೋಗ್ಯ ಇಲಾಖೆಯ ಮೇಡಮ್ನ KR ನಗರಕ್ಕೂ ಕಳಿಸಿದ್ವಿ, ಸಂಬಂಧಪಟ್ಟ ವೈದ್ಯಕೀಯ ಸಿಬ್ಬಂದಿಗಳ ಜೊತೆಗೂಡಿ. ಆಗ ಅಲ್ಲಿ ಹೋದಂಥ ಮಿಷನರಿಗಳು ಆಲ್ರೆಡಿ ಉಪಯೋಗ ಆಗಿದೆ. ಆ ಮಿಷನರಿಗಳು ಪುನಃ ಇಲ್ಲಿ ಬಳಕೆ ಆಗೋದು ಬೇಡ, ಹೊಸ ಹಾಸ್ಪಿಟ್ಲಿಗೆ ಹೊಸ ಮಿಷನರಿ ಬೇಕು ಅಂತ ಹೇಳಾಗಿ ನಾನು 19/2 ಒಂದು ಪತ್ರವನ್ನು ಬರೆದಿದ್ದೀನಿ. ಮಾನ್ಯ ಆರೋಗ್ಯ ಸಚಿವರಿಗೆ, ಸೆಕ್ರೆಟರಿ ಅವರು ಸಹ ಪತ್ರ ಬರೆದಿದ್ದೀನಿ. ನಮಗೆ ತಾಲೂಕಿಗೆ ಬರಬೇಕಾದಂಥ ವೈದ್ಯಕೀಯ ಮೆಷನರೀಸ್ಗಳು ಅಲ್ಲಿ ಹೋಗಿರೋದ್ರಿಂದ, ಆಲ್ರೆಡಿ ದುಸ್ಥಿತಿಲಿರೋದ್ರಿಂದ ನಮ್ಮ ತಾಲೂಕಿಗೆ ವಿಶೇಷವಾಗಿ ಹೊಸ ಪರಿಕರಗಳನ್ನ ಕೊಡಿ, ಹೊಸ ಹಾಸ್ಪಿಟ್ಲಿಗೆ ಅಂತ ಮಾನ್ಯ ಪತ್ರಕರ್ತರು ಎಲ್ಲ ಇಲ್ಲೇ ಇದ್ರಿ. ಮಾನ್ಯ ಸಚಿವರ ಗಮನಕ್ಕೂ ಸಹ ತರಲಿಕ್ಕೆ ಬಯಸ್ತೀವಿ. ಬಹುತೇಕ ಅವರು ಮಾನ್ಯ ಗೌರವಾನ್ವಿತ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯವರು ಸಹ ಮನವರಿಕೆ ನಾನೇ ನೇರವಾಗಿ. ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಪ್ರಾಸ್ತಾವಿಕ ಮಾತನಾಡಿದರು. ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್, KR ಶ್ರೀನಿವಾಸ್, ಡಾಕ್ಟರ್ ಮಲ್ಲಿಕಾ, ಡಾಕ್ಟರ್ ಜಿ ಅಜಿತ್, ತಹಸೀಲ್ದಾರ್ ಡಾಕ್ಟರ್ ಅಶೋಕ್, ಸುಷ್ಮಾ, ಗ್ಯಾರಂಟಿ ಯೋಜನೆಯ ಕುಮಾರ್ ಹಾಗೂ ಮತ್ತಿಕೆಟ್ಟೆ ಕೃಷ್ಣಮೂರ್ತಿ, KB ಚಂದ್ರಶೇಖರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮದ್ದೂರು ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾ ಯುವ ಪರಿಷತ್ ವತಿಯಿಂದ ಸಭೆ ನಡೆಸಿ ಮದ್ದೂರು ತಾಲೂಕು ಯುವ ಪರಿಷತ್ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಜಿಲ್ಲಾಧ್ಯಕ್ಷರಾದ ಪರಮೇಶ್ವರ್ ನೇತೃತ್ವದಲ್ಲಿ ನೇಮಕ ಮಾಡಲಾಯಿತು. ಜಿಲ್ಲೆಯಲ್ಲಿ ಯುವಜನರು ದಾರಿ ತಪ್ಪಿದ್ದು 80 ಹಾಗೂ 96 ದಶಕದಲ್ಲಿದ್ದ ಯುವಕ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು, ಮಹಿಳಾ ಮಂಡಳಿಗಳು ಜಿಲ್ಲೆಯಲ್ಲಿ ಕಾಣೆಯಾಗುತ್ತಿದ್ದಾವೆ ಹಾಗೂ ಯುವಜನರು ದುಶ್ಚಟಕ್ಕೆ ದಾಸರಾಗುತ್ತಿದ್ದಾರೆ ಅಂತ ಹೇಳಿದರು. ಸರಿದಾರಿಗೆ ತಂದು ಮತ್ತೆ ಯುವಕ ಸಂಘಗಳ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ನಡೆಸಲು ಪ್ರತಿ ತಾಲೂಕಿನಲ್ಲೂ ನೂತನ ಅಧ್ಯಕ್ಷರುಗಳ ಹಾಗೂ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗುತ್ತಿದೆ ಅಂತ ಪರಮೇಶ್ವರ್ ತಿಳಿಸಿದರು. ಮದ್ದೂರು ತಾಲೂಕು ಯುವ ಪರಿಷತ್ತಿನ ಪದಾಧಿಕಾರಿಗಳನ್ನ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಿದ್ದು, ಈ ಒಂದು ಸಭೆಯಿಂದ ಸರ್ವಾನುಮತದಿಂದ ಮದ್ದೂರು ತಾಲೂಕು ಯುವ ಪರಿಷತ್ತಿನ
ಅಧ್ಯಕ್ಷರಾಗಿ ತೈಲೂರು ಸಿದ್ದರಾಜಣ್ಣವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಉಪಾಧ್ಯಕ್ಷರಾಗಿ ಶ್ರೀಮತಿ ಗೀತಾ ಮೇಡಮ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಕಾರ್ಯದರ್ಶಿಯಾಗಿ ಮಹೇಶ್ ಬೆಳ್ಳೂರವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಸಹ ಕಾರ್ಯದರ್ಶಿಯಾಗಿ ನಾಗರತ್ನ ಮೇಡಮ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಖಜಾಂಚಿಯಾಗಿ ಮಹೇಂದ್ರವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಮಾಧ್ಯಮ ಸಲಹೆಗಾರರಾಗಿ ಲಾರಾ ಪ್ರಸನ್ನ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಕರ್ಕೆರೆ ಯೋಗೇಶ್ವರ್ ಅವರನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ತಾಲೂಕು ಗೌರವಾಧ್ಯಕ್ಷರಾಗಿ ಸಿದ್ದರಾಜರವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ತಾಲೂಕು ಸಲಹಾ ಸಮಿತಿಯ ಸದಸ್ಯರಾಗಿ ರಮಾನಂದರವರನ್ನು, ಹಾಗೆಯೇ ಡಾಕ್ಟರ್ ಒಂಬೈರವರನ್ನು, ಹಾಗೆಯೇ ಅಮೃಳಿ ಸ್ವಾಮಿರವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಈ ಮೂಲಕ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀವಿ. ಈ ಒಂದು ಜಿಲ್ಲಾ ಯುವ ಪರಿಷತ್ತಿನಿಂದ ಈ ಕಾರ್ಯವನ್ನು ಮಾಡಲಾಗಿದೆ. ಹಾಗೆಯೇ ಈ ಒಂದು ಜವಾಬ್ದಾರಿಯನ್ನು ನಮ್ಮ ತಾಲೂಕು ಅಧ್ಯಕ್ಷರಿಗೆ ನೀಡಿ ಈ ತಾಲೂಕಿನ ಒಂದು ವರ್ಷದಲ್ಲಿ ಈ ತಾಲೂಕಿನ ಚಟುವಟಿಕೆಗಳಲ್ಲಿ ತಾವು ಪಾಲ್ಗೊಂಡು ತಾಲೂಕಿಗರಿಗೆ ಯುವಜನರನ್ನು ಕರೆತಂದು ಈ ಯುವ ಪರಿಷತ್ತನ್ನು ಭದ್ರ ಬುನಾದಿಯಾಗಿ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕು ಅಂತೇಳಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಮದ್ದೂರು ತಾಲೂಕು ಯುವ ಪರಿಷತ್ ಅಧ್ಯಕ್ಷರಾಗಿ ತೈಲೂರು ಸಿದ್ದರಾಜರವರನ್ನು ಆಯ್ಕೆ ಮಾಡಲಾಗುತ್ತು. ಯುವ ಪರಿಷತ್ ಗೌರವ ಅಧ್ಯಕ್ಷರಾಗಿ ಅರವನಹಳ್ಳಿ ಸಿದ್ದರಾಜ್ ಆಯ್ಕೆಗೊಂಡರು. ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಬೆಳ್ಳೂರು ಮಹೇಶ್, ಖಜಾಂಚಿಯಾಗಿ ಡಿಎಕೆರೆ ಮಹೇಂದ್ರ, ಉಪಾಧ್ಯಕ್ಷರಾಗಿ ಗೀತಾ, ಸಂಘಟನಾ ಕಾರ್ಯದರ್ಶಿಯಾಗಿ ಕಾರಡಕೆರೆ ಯೋಗೇಶ್ ಅವರನ್ನು ಜಿಲ್ಲಾ ಸಮಿತಿ ಸರ್ವಾನುಮತದಿಂದ ಆಯ್ಕೆ ಮಾಡಿತ್ತು. ಈ ವೇಳೆ ಯುವ ಪರಿಷತ್ ಉಪಾಧ್ಯಕ್ಷರ ಕುಮಾರ್, ಸಹ ಕಾರ್ಯದರ್ಶಿ ಮುನಿಸ್ವಾಮಿ, ಕಾರ್ಯದರ್ಶಿ ಸ್ವಾಮಿ, ಯರಳ್ಳಿ ಪರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಕಾನೂನು ಹೋರಾಟದ ಸಂಬಂಧ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ನೀಡಿದ್ದಾರೆ. ಕಾವೇರಿ ಬೋರ್ಡ್ನಲ್ಲಿ ತೀರ್ಮಾನ ಮಾಡಿಕೊಳ್ಳಲು ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ. ಈಗಾಗಲೇ ನಾವು DPR ಸಿದ್ಧಪಡಿಸಿದ್ದೇನೆ. ಇಂತಹ 100 ವಿಜಯ್ ತಮಿಳುನಾಡಲ್ಲಿ ಸೇಮ್ ಆದರೂ ಮೇಕೆದಾಟು ಡ್ಯಾಮ್ ಕಟ್ಟೋದು ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅವರ ಪಾಲಿನ ನೀರು ಹಂಚಿಕೊಳ್ಳಲಿ ನಾವು ಕೊಡ್ತಾ ಇದ್ದೀವಿ. ನಮ್ಮ ಜಾಗದಲ್ಲಿ ಡ್ಯಾಮ್ ಕಟ್ಟುವುದನ್ನು ತಡೆಯಬೇಕು ಅವರಿಗಿಲ್ಲ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿ ಗೆದ್ದಿದ್ದೇವೆ. ನಾವು ಶೀಘ್ರದಲ್ಲೇ ಡ್ಯಾಮ್ ಕಟ್ಟುತ್ತೇವೆ. ರಾಜಕೀಯವಾಗಿ BJP ಅವರು ಮಾತಾಡ್ತಾರೆ ಅಂತ ಹೇಳಿದರು. ಗೋವಾದಲ್ಲಿ ಅವರದೇ ಸರ್ಕಾರ ಇದೆ, ಆದರೆ ಕಳಸಾ ಬಂಡೂರಿ ಅವರ ವಿರೋಧ ಇದೆ. ಇದನ್ನು ನಾವು ಕೇಳೋಕ್ಕಾಗತ್ತಾ ಅಂತ ಹೇಳಿದರು. ಆಯಾ ರಾಜ್ಯದಲ್ಲಿ ಅವರ ರಾಜಕಾರಣ ಇರುತ್ತೆ, ಆಯಾ ರಾಜ್ಯದಲ್ಲಿ ಅವರು ಹೋರಾಟ ಮಾಡಲಿ ಅಂತ ರವಿಕುಮಾರ್ ತಿಳಿಸಿದರು. ಸುಪ್ರೀಂ ಕೋರ್ಟೇ ಹೇಳಿದೆ. ಮೊದಲು ಈ ಹಿಂದೆ ಇದ್ದಂಥ ಸ್ಟಾಲಿನ್ ಅವರು ಹಾಕಿದಾಗಲೂ ಕೂಡ ಸುಪ್ರೀಂ ಕೋರ್ಟೇ ಹೇಳಿದೆ, ಕಾವೇರಿ ಇದರಲ್ಲಿ ಬೋರ್ಡಲ್ಲೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ. ಈಗ ಆಲ್ರೆಡಿ ನಾವು DPR ರೆಡಿ ಮಾಡಿದ್ದೀವಿ. ಇಂಥ 100 ವಿಜಯ್ CM ಆದರೂ ತಮಿಳ್ನಾಡಲ್ಲಿ ನಾವು ಮೇಕೆದಾಟು ಕಟ್ಟೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಬೆಂಗಳೂರಿಗೆ ನೀರು ಕೊಡಬೇಕು, ನಮ್ಮ ಕಾವೇರಿ ಬೇಸಿನ್ಗೆ ಅದೊಂಥರ ಓವರ್ ಟ್ಯಾಪ್ ಇದ್ದಂಗೆ. ನಮಗೆ ಅವ್ರಿಗೆ ಎಷ್ಟು ಅವ್ರ ಪಾಲಿನ ನೀರು ಎಷ್ಟಿದೆಯೋ ಅಷ್ಟು ಕೇಳ್ಕೊಳ್ಳಿ ಕೊಡ್ತಾಯಿದ್ದೀವಿ ನಾವು. ಅದನ್ನು ಬಿಟ್ಟು ನಮ್ಮ ಜಾಗದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಇನ್ನೊಂದಕ್ಕೆ ಅವ್ರು ತಡೆಯೋ ಹಕ್ಕು ಇಲ್ಲ. ಅದು ಆಲ್ರೆಡಿ ನಾವು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ಗೆದ್ದಿದ್ದೀವಿ. ನಾವು ಅಣೆಕಟ್ಟನ್ನು ಶೀಘ್ರದಲ್ಲೇ ಕಟ್ತೀವಿ. ನೋಡ್ರಿ, ರಾಜಕೀಯವಾಗಿ BJP ಅವರು ಇಲ್ಲಿ ಮಾತಾಡ್ಬೋದು. ಈಗ ಗೋವಾದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ನಾವು ಕಳಸಾ ಬಂಡೂರಿ ಮಾಡ್ತೀವಿ ಅಂತ ಹೇಳಿದ್ರೆ ಗೋವಾದವರು ವಿರೋಧವರೇ. ಆಗೋದಕ್ಕೆ ನಾವು ಕೇಂದ್ರ ಸರ್ಕಾರದ ವಿರೋಧವರೇ ಅಂತ ನಾನು ಹೇಳೋಕ್ಕಾಗ್ತದ? ಯಾವ ರಾಜ್ಯದಲ್ಲಿ ಅವ್ರವ್ರದ್ದು ಏನೇನಿರುತ್ತೋ ಅಲ್ಲಲ್ಲಿ ಇದು ರಾಜಕಾರಣ ಬೇರೆ. ಕರ್ನಾಟಕನೇ ಬೇರೆ, ತಮಿಳ್ನಾಡೇ ಬೇರೆ, ಗೋವಾನೇ ಬೇರೆ, ಕರ್ನಾಟಕನೇ ಬೇರೆ. ಹಾಗಾದರೆ ಗೋವಾ ಕಳಸಾ ಬಂಡೂರಿಗೆ ತಡೀತಾ ಇದ್ದಾರಲ್ಲ, ಯಾಕೆ ಪ್ರೈಮ್ ಮಿನಿಸ್ಟರ್ ಕೊಡ್ಸೋಕ್ಕಾಗ್ತಾಯಿಲ್ಲ? ಕರ್ನಾಟಕ, ತಮಿಳ್ನಾಡು ಅಡ್ಡಗಾಲು ಹಾಕಿದ್ರೆ ಅವ್ರ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಳ್ರಿ, ನಮಗೇನಾಗಬೇಕಾಗಿದೆ? ನಾವು ಮೇಕೆದಾಟು ಮಾಡ್ತೀವಿ. ವಿಜಯ್ ಹೊಸ್ದಾಗಿ CM ಆಗಿದ್ದಾರೆ. ಅವ್ರಿಗಿನ್ನೂ ಕಾನೂನಿನ ಅರಿವು ಕಡಿಮೆ ಇರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು. ಮತ್ತು ಅವ್ರ ರಾಜ್ಯದ ಪರ ಮಾತಾಡ್ಕೊಳ್ಳೋದಕ್ಕೆ ನಾನು ಆಕ್ಷೇಪಣೆ ಇಲ್ಲ. ನಮ್ಮ ರಾಜ್ಯದ ನಿಲುವು, ನಮ್ಮ ಜನರ ಹಿತಾಸಕ್ತಿ, ಮೇಕೆದಾಟನ್ನು ಮಾಡೇ ಮಾಡ್ತೀವಿ. ಇದು ಬಾಂಧವ್ಯಗಳ ಬೆಸುಗೆ,